ಇನ್ನು ಬಿಲ್ವಪತ್ರಗಳ ಅರ್ಚನೆ ಇದೆಯಲ್ಲ, ಬಹಳ ಅದ್ಭುತ. ಅದರಲ್ಲೇ ತೋರಿಸುತ್ತೆ ನಿಮಗೆ ತ್ರಿಜನ್ಮ ಪಾಪ ಸಂಹಾರಂ. ತ್ರಿಜನ್ಮ ಏನು ಹೇಳಬೇಕು ಇದಕ್ಕೆ? ಹಿಂದಿರ್ತಕ್ಕಂಥದ್ದು ಪ್ರೀವಿಯಸ್ ಜನ್ಮದ್ದು ಏನು ಮಾಡಿದಾರೋ ಗೊತ್ತಿಲ್ಲ, ಆ ಕರ್ಮದ ಶೇಷವೇ ಈ ದೇಹ. ನಾವು ಬೇರೆ ಇನ್ನೇನಾದರೂ ಬ್ಯಾಡ್ ಕರ್ಮ ಮಾಡಿದರೆ ಎಂತ ಮಾಡ್ತಿತ್ತು? ನಮಗೆ ಎಲ್ಲೆಲ್ಲೋ ಕೊಂಡೊಯ್ತಾಯಿತ್ತು ನಮ್ಮ ದೇಹದ. ಯಾಕೆಂದರೆ ಕುರುಡ ಹುಟ್ಟಿದ್ದಾನೆ, ಕುಂಟ ಹುಟ್ಟಿದ್ದಾನೆ, ನಾಯಿ ಹುಟ್ಟಿದೆ, ನರಿ ಹುಟ್ಟಿದೆ, ತೋಳ ಹುಟ್ಟಿದೆ. ನಾವು ಅದಾಗ್ಬೋದಾಗಿತ್ತು. ನಾವು ಬಹುಶಃ ಏನೋ ಒಳ್ಳೇದು ಮಾಡಿದೆ. ಅದಕ್ಕೆ 84 ಲಕ್ಷ ಜೀವರಾಶಿಯಲ್ಲಿ ಮನುಷ್ಯ ಜನ್ಮ ದೊಡ್ಡದು ಅಂತೇಳಿ ನಮಗೆ ಕೊಟ್ಟಿದ್ದಾನೆ. ಅದಕ್ಕಾಗಿ ನಾವಿಲ್ಲಿ ಆ ತ್ರಿಜನ್ಮಗಳ ಪಾಪವನ್ನು ಪರಿಹಾರ ಮಾಡಿಕೊಳ್ಬೇಕಾದ್ರೆ ಪ್ರಮುಖವಾಗಿರ್ತಕ್ಕಂತಹ ಘಟ್ಟ ಅಂತಂದರೆ, ವಿಶೇಷವಾಗಿರ್ತಕ್ಕಂತಹದ್ದು ಅಂತಂದರೆ ನಾವು ಬಿಲ್ವಪತ್ರೆಯಿಂದ ಅವನನ್ನು ಅರ್ಚುವಂಥದ್ದು. ಇನ್ನು ವಿಶೇಷವಾಗಿ 5ನೇದು ನಾಮಸ್ಮರಣೆ ಮಾಡೋವಂಥದ್ದು. ಕೆಲವರಿಗೆ ವೇದ ಬರುತ್ತೆ ಅಂಥವ್ರು ವೇದ ಹೇಳ್ಕೊಳ್ತೀರಿ. ಅಂಥ ವಿಶೇಷವಾಗಿರ್ತಕ್ಕಂಥದ್ದು ಪಾರಾಯಣ ಮಾಡುವಂಥದ್ದನ್ನು ಕೇಳುವಂಥದ್ದು, ದೇವಸ್ಥಾನಕ್ಕೆ ಹೋಗುವಂಥದ್ದು, ಬಿಲ್ಲಪತ್ರ ಕೊಡುವಂಥದ್ದು, ವಿಭೂತಿಯನ್ನು ದಾನವಾಗಿ ಕೊಡುವಂಥದ್ದು, ಇದನ್ನು ನೀವೆಲ್ಲ ಮಾಡ್ಕೊಳ್ತೀರಿ. ನಮಸ್ತೆ ಅಸ್ತು ಭಗವನ್ ವಿಶ್ವೇಶ್ವರಾಯ ಮಹಾದೇವಾಯ ತ್ರಯಂಬಕಾಯ ತ್ರಿಪುರಾಂತಕಾಯ ತ್ರಿಕಾಗ್ನಿಕಾಲಾಯ ಕಾಲಾಗ್ನಿರುದ್ರಾಯ ನೀಲಕಂಠಾಯ ಮೃತ್ಯುಂಜಯಾಯ ಸರ್ವೇಶ್ವರ ಸದಾಶಿವ ಶ್ರೀಮನ್ ಮಹಾದೇವಾಯ ನಮಃ. ತ್ರಯಂಬಕೈ ಯಜಾಮಹೇ ಸುಗಂಧಿಂ ಪುಷ್ಟಿವರ್ಧನಂ ಉರ್ವಾರಕಮ ಬಂಧನ ಮೃತ್ಯುರ್ಮುಕ್ಷ್ಯಮಾಮೃತಾತ್ ಅಂತಕ್ಕಂಥ ಮಂತ್ರ ನಿಮಗೆಲ್ಲ ಗೊತ್ತಿದೆ. ಎಲ್ಲವನ್ನೂ ಕೊಡ್ತಾ ಇದೆ. ಆರೋಗ್ಯ ಮಾತ್ರವಲ್ಲ, ಹೆಲ್ತ್ ಆ್ಯಂಡ್ ವೆಲ್ತ್ ಎರಡೂ ಕೊಡ್ತಕ್ಕಂತಹ ಮಂತ್ರವೇ ಅದಾಗಿರುತ್ತೆ. ಒಂದು ಸಲ ಪಾರ್ವತಿ ಶಿವನನ್ನು ಕೇಳಿಬಿಡ್ತಾಳೆ, ಏನು ಸ್ವಾಮಿ ತುಂಬ ಸುಗಂಧವಾಗಿ ಕಾಣ್ತೀಯಲ್ಲ ನೀನು, ಏನಿವತ್ತು ಅಂತ ಕೇಳಿದಾಗ, ಏನೂ ಇಲ್ಲಪ್ಪ, ಯಾರೊಬ್ಬ ರಕ್ಕಸ ಕುಳಿತು ನನ್ನ ಧ್ಯಾನ ಮಾಡ್ತಿದ್ದ, ಒಬ್ಬ ಪರಮ ಭಕ್ತ, ಅವನು ನನ್ನ ಭಕ್ತ, ಅವ ಏನು ಬೇಡ್ಕೊಳ್ತಿದ್ದ, ಅವನ ಭಕ್ತಿಗೆ ಮೆಚ್ಚಿ ನಾನು ಅವನು ಕೇಳಿಕೊಂಡಿದ್ದು, ಸ್ವಾಮಿ ನನಗೆ ಸಂಪೂರ್ಣ ಯಾವಾಗಲೂ ನನ್ನ ದೇಹದಿಂದ ಸುಗಂಧ ಸೂಸ್ತಾ ಇರಬೇಕಂತ ವರ ಕೊಡು ಅಂತಂದ. ಅವನಿಗೆ ವರ ಕೊಟ್ಟೆ. ಆ ವರನೇ ಈ ಪುನುಗು ಪಿಲ್ಲಿ ಅಂತ ಕರೀತಾರೆ, ಬೆಕ್ಕು, ಪುನುಗು ಬೆಕ್ಕು ಅಂತ ಕರೀತಾರೆ. ಅದು ತಿರುಪತಿಯ ಕಾಡಲ್ಲೆಲ್ಲ ಇರುತ್ತೆ. ಆ ಒಂದು ಬೆಕ್ಕಿನ ಎಲ್ಲ ಅಂಶಗಳೂ ಕೂಡ ಅತ್ಯಂತ ಸುವಾಸನಿಕ್ತವಾಗಿರುತ್ತವೆ. ಅದನ್ನೇ ಆ ಒಂದು ಶ್ರೀನಿವಾಸನಿಗೆ ಪುಲುಕಾಪ ಅಂತ ಕರೀತಾರೆ, ಅದನ್ನು ಅಪ್ಲೈ ಮಾಡ್ತಾರೆ. ತದನಂತರ ಸ್ನಾನವನ್ನು ಮಾಡಿಸ್ತಾರೆ. ಅಟ್ರಾಕ್ಷನ್ ಮಾಡ್ತಕ್ಕಂತಹದ್ದು, ಜನರನ್ನು ಸೆಳೆತ ಮಾಡ್ತಕ್ಕಂಥದ್ದು. ಹಾಗೆ ಶಿವ ಕೂಡ ಸುಗಂಧಿಂ ಪುಷ್ಟಿವರ್ಧನಂ, ಅತ್ಯಂತ ಸುಗಂಧವಾಗಿರ್ತಕ್ಕಂಥದ್ದು ನಾನು. ಅಂತಹ ಸುಗಂಧ ಮಂಗಳಮಯ ಆಗ್ತಕ್ಕಂತಹ ಶಿವನನ್ನು ಆಡಿಕೊಂಡಾಡ್ತಕ್ಕಂಥದ್ದು. ನಿಮ್ಮ ಬದುಕಿನಲ್ಲಿ ಯಾವುದೋ ಒಂದು ದುರ್ಘಟನೆ, ಯಾವುದೋ ಒಂದು ದುರ್ವಾಸನೆ ಇದೆ ಅಂತಂದರೆ ಅದನ್ನು ತೊಲಗಿಸ್ತಾ ಸುವಾಸನೆಯನ್ನು ಪಡ್ಕೊಳ್ತಕ್ಕಂತಹ ಸುದಿನ ನನ್ನ ಪ್ರೀತಿಯ ಬಂಧುಗಳೇ. ಈ ಮಹಾಶಿವರಾತ್ರಿನೇ ನನ್ನ ಪ್ರಕಾರ ನಾನು ಒಂದು ತಿಂಗಳು ಮಾತಾಡಲಿಕ್ಕಿದೆ, ಅಷ್ಟು ಸಬ್ಜೆಕ್ಟ್ ಇದೆ ಲಿಂಗ ಪುರಾಣದ ಪ್ರಕಾರ. ಅದಕ್ಕೆ ನಾನು ಹೇಳಿ ಸ್ವಲ್ಪ ಒಂದು ಇಂಟು ಕೊಟ್ಟೆ ನಿಮಗೆ. ಅಲ್ಲಿ ಕೃಷ್ಣ ಹುಟ್ಟಿದ್ದು ಮಧ್ಯರಾತ್ರಿ, ಇಲ್ಲಿ ಶಿವ ಹುಟ್ಟಿದ್ದು ಕೂಡ ಮಧ್ಯರಾತ್ರಿ ಅಂತ. ಇನ್ನು ಇವರು ಯಾಕೆ ಮಧ್ಯರಾತ್ರಿ, ಶಿವಕೇಶ್ವರ ಇಬ್ಬರು ಕೂಡ ಹುಟ್ಟಿದ್ದು ಅಂತಂದರೆ ಬಹಳ ಅದ್ಭುತ. ಅದನ್ನು ಹೇಳ್ತಾ ಹೊರಟ್ರೆ ಬಹುಶಃ ನಾವೆಲ್ಲ 10-20 ನಿಮಿಷ ವಿಡಿಯೋ ನೋಡೋ ಜನ ಅಲ್ಲ. ಅದಕ್ಕಾಗಿ ಅಷ್ಟು ಸಮಯ ನಾನು ಮಾತಾಡದೆ ನಿಮಗೊಂದು ಇಂಟು ಕೊಡುತ್ತಾ. ಅದಕ್ಕೆ ನಾನು ಒಂದು ನಾಣ್ಯದ 2 ಮುಖಗಳು ಅಂತ ಯಾಕೆ ಹೇಳಿದೆ ಅಂತಂದರೆ, ಹಗಲು ಅದರ ಆಪೋಸಿಟ್, ರಾತ್ರಿ ಹೆಣ್ಣು ಅದರ ಆಪೋಸಿಟ್ ಗಂಡು, ಇನ್ನಿರ್ತಕ್ಕಂಥ ಎಡಗೈ ಅದರ ಆಪೋಸಿಟ್ ಬಲಗೈ, ಆಡಳಿತ ಪಕ್ಷ ಅಷ್ಟೇ ವಿರೋಧ ಪಕ್ಷ. ನಿಮ್ಗೆ ಅರ್ಥ ಆಗಬೇಕಲ್ಲ, ಅದಕ್ಕೆ ನಾನು ಮಾತಾಡ್ತಿರ್ತೇನೆ. ದೇವತೆಗಳು ಅದರ ಆಪೋಸಿಟ್ ರಾಕ್ಷಸರು, ಹೀಗೇನೆ ದಕ್ಷಿಣಾಯನ ಅದರ ವಿರುದ್ಧವಾಗಿರ್ತಕ್ಕಂತಹದ್ದು ಉತ್ತರಾಯಣ. ಅಂದರೆ ದೇವತೆಗಳಿಗೆ ರಾತ್ರಿ ಆಗಿರುತ್ತೆ, ಉತ್ತರಾಯಣ ಅದೇ ದೇವತೆಗಳಿಗೆ ಹಗಲಾಗಿರುತ್ತೆ. ಅಂತಹದ್ದು ಪಿತೃದೇವತೆಗಳ ಕೃಪೆಯೊಂದಿಗೂ ಕೂಡ ಇರತಕ್ಕಂತಹದ್ದು. ದೇವತೆಗಳ ಅಭಿಮಾನದ ಕೃಪೆ ನಿಮಗೆ ಆಗಬೇಕಂತಂದರೆ ಇಂತಹ ದಿನಗಳನ್ನು ನಾವು ಬಳಸ್ಕೊಂಡ್ರೆ ಸಾಧ್ಯವಾದಿತ್ತು ನನ್ನ ಪ್ರೀತಿಯ ಬಂಧುಗಳೇ. ಅದಕ್ಕಾಗಿ ನಿಮ್ಮಲ್ಲಿರ್ತಕ್ಕಂಥ ಎಲ್ಲ ದೋಷಗಳು ಕೂಡ ನಿರ್ನಾಮವಾಗಿ ನಿಮ್ಮ ಬದುಕೊಂದು ದೊಡ್ಡ ಮಟ್ಟದ ನಿರ್ಮಾಣವಾಗಬೇಕಾದರೆ ಮಹಾಶಿವರಾತ್ರಿಯಂದು ನೀವು ಶಿವನ ಜೊತೆಗೆ ಸಂಬಂಧವನ್ನು ಇಟ್ಕೊಳ್ತಾ, ಆ ಶಿವನ ಜೊತೆಗೆ ಅನುಬಂಧವನ್ನು ಇಟ್ಕೊಂಡಾಗ ನಮಗಿರ್ತಕ್ಕಂಥದ್ದು ಯಾವುದೂ ತೊಂದರೆ ಆಗಿರ್ತಕ್ಕಂಥದ್ದು ನಮ್ಮನ್ನು ಆ ತೊಂದರೆಯಲ್ಲಿ ಬಂಧಿಸಿದೆಯೋ ಅದರಿಂದ ಮುಕ್ತಿ ಪಡೆಯಲಿಕ್ಕೆ ಸಾಧ್ಯವಿದೆ, ಶಕ್ತಿ ಪಡೆಯಲಿಕ್ಕೆ ಸಾಧ್ಯವಿದೆ, ತದಾತ್ಮ್ಯವನ್ನು ಹೊಂದತಕ್ಕಂಥದ್ದು ಇರುತ್ತೆ. ಅದಕ್ಕಾಗಿಯೇ ಇಂತಹ ಮಹಾಶಿವರಾತ್ರಿ ನೀವು ನೃತ್ಯವನ್ನು ಮಾಡ್ತಿರೋ, ತಾಂಡವವನ್ನು ಮಾಡ್ತಿರೋ, ಸ್ತೋತ್ರವನ್ನು ಪಾರಾಯಣ ಮಾಡ್ತಿರೋ, ಡುಡ್ಡಕ, ತಾಳ, ರಸ್ವ, ಮದ್ದಳ, ಝೇಂಕಾರವನ್ನು ಮಾಡ್ತಿರೋ, ಶಿವನಿಗೆ ಸಂಬಂಧಪಟ್ಟಾಗಿರ್ತಕ್ಕಂಥದ್ದು ಏನು 16 ಆ ಒಂದು ವಿಶೇಷವಾಗಿರ್ತಕ್ಕಂತಹದ್ದು ಆಯುಧಗಳಿದ್ದಾವೆ. ಅಂಥ ಎಲ್ಲದರ ಶಕ್ತಿ ನಿಮಗೆ ಏಕಕಾಲಕ್ಕೆ ಉಣಬಡಿಸ್ತಕ್ಕಂತಹದ್ದು ಇರುತ್ತೆ. ಯಾರಿಗೆ ಶಕ್ತಿಹೀನರಾಗಿರ್ತಾರೆ, ಯಾರು ಬಲಹೀನರಾಗಿರ್ತಾರೋ ಅಂಥವರಿಗೆ ಬಲವನ್ನು ತುಂಬತಕ್ಕಂತಹ ಬಲವಂತ ಬರ್ತಾನೆ, ಧೀಮಂತ ಬರ್ತಾನೆ, ಅತ್ಯಂತ ಹೃದಯ ಶ್ರೀಮಂತ ಅಂತಕ್ಕಂಥದ್ದು ಏನು ಇದೆಯೋ ಅದನ್ನು ನಮಗೆ ಉಣಬಡಿಸಬೇಕಾದರೆ ವಿಶೇಷವಾಗಿ ಶಿವನಾಮಸ್ಮರಣೆ ಮಾಡ್ತಕ್ಕಂಥ 1ರಿಂದ ಜಾಗರಣೆಯನ್ನು ಮಾಡುತ್ತೀರಿ. ಶಿವನ ಕೃಪೆಗೆ ಪಾತ್ರರಾಗ್ತೀರಿ. ಯಾಕೆಂದರೆ ಎಲ್ಲವೂ ಕೂಡ ಅವನಲ್ಲೇ ಅಡಕವಾಗಿದೆ. ನೀವೇನು ತೋರಿಸ್ತೀರಿ ಜ್ಯೋತಿಷ ಅಂತಕ್ಕಂಥದ್ದು, ರಾಶಿ ನಕ್ಷತ್ರ ಎಲ್ಲವೂ ಕೂಡ ಅವನಲ್ಲೇ ಅಡಕವಾಗಿದೆ. ಅಂತಹದ್ದಕ್ಕಾಗಿಯೇ ನೋಡಿ, ನೀವೇನಾದರೂ ಮಹಾಲಕ್ಷ್ಮಿ ಅಷ್ಟೋತ್ತರ ಓದಿದ್ರೆ ನಿಮಗೆ ಗೊತ್ತಾಗ್ಬಿಡುತ್ತೆ. ಓಂ ಪ್ರಕೃತಿ ನಮಃ ಅಂತ ಬರುತ್ತೆ. ಅಂದರೆ ಪ್ರಕೃತಿನೇ ಮಹಾಲಕ್ಷ್ಮಿ.
ಅಂತಹ ಪ್ರಕೃತಿನ ನಾವು ಮನೆಯಲ್ಲಿ ಸಣ್ಣದಾಗಿ ಒಂದು ಕಳಶ ಇಟ್ಕೊಂಡು ಅಥವಾ ಒಂದು ವಿಗ್ರಹ ಇಟ್ಕೊಂಡು ಪೂಜೆ ಮಾಡ್ತೀವಿ. ಮತ್ತು ಆ ಒಂದು ವಿಗ್ರಹಕ್ಕೋ ಕಳಶಕ್ಕೋ 2 ದೀಪ ಇಟ್ಟಿರ್ತೀವಿ, ಹೌದಲ್ಲ? 2 ದೀಪಸ್ತಂಭ ಬೆಳಗ್ತಿರುತ್ತವೆ. ಇನ್ನು ನಾವು ಆ ದೇವರಿಗೆ ಸ್ನಾನ ಮಾಡಿಸ್ತಿರ್ತೇವೆ, ಅಲಂಕಾರ ಮಾಡ್ತಿರ್ತೇವೆ, ನೈವೇದ್ಯ ಮಾಡ್ತೇವೆ, ಗಂಟೆ ಹೊಡಿತೇವೆ, ಮಂಗಳಾರತಿ ಮಾಡ್ತೇವೆ. ಪ್ರಕೃತಿಗೆ ಯಾವುದಿದೋ, ಶಿವನಿಗೆ ಯಾವುದಿದೋ, ಅವನಿಗೆ ಯಾವುದೂ ಬೇಕಾಗಿಲ್ಲ. ನಮಗೆ ನಾವು ತೃಪ್ತಿಗೋಸ್ಕರ ಕೃತಜ್ಞತೆ ಹೇಳಲಿಕ್ಕೆ ಮಾಡ್ತಾ ಇರತಕ್ಕಂಥ ಜಾಗರಣೆ ಇದು. ಅವನ ಕೃತಜ್ಞತೆ ಹೇಳಲಿಕ್ಕೆ ಮಾಡ್ತಾ ಇರತಕ್ಕಂಥ ಅಭಿಷೇಕವಿದು. ಅವನ ಕೃತಜ್ಞೆ ಹೇಳಲಿಕ್ಕೆ ಮಾಡ್ತಾ ಇರತಕ್ಕಂಥದ್ದು ಬಿಲ್ಲಪತ್ರೆ ಅರ್ಚನೆ ಇದು. ಅವನ ಕೃತಜ್ಞೆ ಹೇಳಲಿಕ್ಕೆ ಮಾಡ್ತಾ ಇರತಕ್ಕಂತಹದ್ದು ಸಹಸ್ರನಾಮ ಅರ್ಚನೆ ಇದು. ಅದಕ್ಕಾಗಿ ಇಲ್ಲಿ ಏನು ಹೇಳ್ತಾನೆ ಅಂತಂದರೆ, ಇಡೀ ಪ್ರಕೃತಿನೇ ಮಹಾಶಿವ. ಅವನಿಗೆ ದೀಪಸ್ತಂಭ ಬೇಕಲ್ಲ, ಹಗಲು ರಾತ್ರಿಗಳೇ 2 ದೀಪಸ್ತಂಭ. ಮತ್ತು ದೀಪಗಳ್ಯಾವು? ಸೂರ್ಯ ಒಂದು ದೀಪ, ಚಂದ್ರ ಮತ್ತೊಂದು ದೀಪ. ಮತ್ತು ಗಂಟೆ ಗುಡುಗಿದೆಯಲ್ಲ, ಅದು ಗಂಟೆ. ನಾವು ಸ್ನಾನ ಮಾಡಿಸ್ತೀವಲ್ಲ ದೇವರಿಗೆ, ಹಾಗೆ ಪ್ರಕೃತಿ ಆಗಾಗ ಬೀಳ್ತಕ್ಕಂತಹ ಮಳೆ ಮಜ್ಜನ ಆತನಿಗೆ. ಇನ್ನು ಗಂಟೆ ಗುಡುಗಾಯಿತು, ಮಂಗಳಾರತಿ ಮಿಂಚಾಯಿತು. ಇನ್ನು ನೈವೇದ್ಯ ರೈತ ಬೆಳೆದಿರ್ತಕ್ಕಂಥ ಈ ಧರೆಯ ಮೇಲಿನ ಎಲ್ಲ ತರಹದ್ದು ರೈತ ಬೆಳೆದಿರ್ತಕ್ಕಂಥ ಆಹಾರ ಪದಾರ್ಥಗಳ ನೈವೇದ್ಯ ಇವನಿಗೆ. ಇನ್ನು ನಾವೇನಾದ್ರು ಲಕ್ಷ ದೀಪೋತ್ಸವ ನೋಡಲಿಕ್ಕೆ ಧರ್ಮಸ್ಥಳ ಹೋಗ್ತೀವಿ, ಇವನಿಗೆ ಲಕ್ಷ ದೀಪೋತ್ಸವ, ಮೇಲಿಡ್ತಕ್ಕಂಥ ನಕ್ಷತ್ರ ಮಂಡಲ ಲಕ್ಷ ದೀಪೋತ್ಸವ ಅವನಿಗೆ. ಹಾಗಾಗಿ ಎಲ್ಲವ ಮಾಡ್ಕೊಂಡಿದ್ದಾನೆ. ಅದನ್ನು ನಮ್ಮ ತೃಪ್ತಿಗೊಂದು ಮಾಡಬೇಕಂತಲ್ಲ, ಅದನ್ನು ಮಾಡ್ತೀವಿ ಅಂತಂದರೆ ಮಾತ್ರ ಶಿವ ನಮ್ಮನ್ನು ಕರೆಸ್ತಾನೆ. ಈ ಜನ್ಮದಲ್ಲಿ ಇವನು ಮಾಡಿರ್ತಕ್ಕಂಥ ತಪ್ಪುಗಳು ಒಂದಷ್ಟು ಎಕ್ಸ್ಕ್ಯೂಸನ್ನು ಕೊಡೋಣ, ಮಾಫ್ ಕೊಡಬೇಕಲ್ಲ, ಹಾಗೆ ಕೊಡ್ತಾನಂತೆ. ಗೊತ್ತಿದ್ದೋ ಗೊತ್ತಿಲ್ಲದೋ ಮಾಡಿರ್ತಕ್ಕಂತಹ ಕೆಲವೊಂದು ತಪ್ಪುಗಳಿಗೆ ಕ್ಷಮೆ ಕೇಳೋ ಮುಖಾಂತರ ನಾವು ಅವನನ್ನು ಆಡಿಕೊಂಡಾಡ್ತಕ್ಕಂಥ ಅದ್ಭುತ ಅಮೋಘವಾಗಿರ್ತಕ್ಕಂತಹ ದಿನವಾದ್ದರಿಂದ ಆ ಮಹಾನುಭಾವನ ಶಿವನ ಏನು ರೂಪವನ್ನು ನೀವು ಲಿಂಗದಲ್ಲಿ ನೋಡ್ತೀರೋ, ಅಂತಹ ಶಿವನ ಬಲಗಣ್ಣಿನಲ್ಲಿ ಸೂರ್ಯನಿರುತ್ತಾನೆ, ಅವನ ಎಡಗಣ್ಣಿನಲ್ಲಿ ಚಂದ್ರನಿರ್ತಾನೆ, ಅವನ ಹಣೆಯಲ್ಲಿ ಶನೈಶ್ಚರನಿರ್ತಾನೆ, ಅವನ ಪಾದಗಳಲ್ಲಿ ರಾಹು ಕೇತುಗಳಿರುತ್ತಾರೆ. ನಿಮ್ಮ ಹೊಲ ಗದ್ದೆ ರಾಶಿ ನಕ್ಷತ್ರ ಅವನ ಬಲಭಾಗದ ಸೊಂಟದಲ್ಲಿರ್ತವೆ. ಇನ್ನು ಉಳಿದೆಲ್ಲವೂ ಕೂಡ ಗೊತ್ತಿಲ್ಲದೆ ಇರ್ತಕ್ಕಂಥ ಏನು ಹೇಳ್ತೀರ ಅವೆಲ್ಲವೂ ಕೂಡ ಅವನ ಎಡಭಾಗದ ಸೊಂಟದಲ್ಲಿರ್ತವೆ. ಇಡೀ ನಭೋಮಂಡಲವೇ ಅವನಾಗಿರ್ತಾನೆ, ಸಂಪೂರ್ಣವಾಗಿರ್ತಕ್ಕಂತಹದ್ದು. ಅದಕ್ಕೆ ಒಂದೊಂದಕ್ಕೆ ಒಂದೊಂದು ಮಹತ್ವವನ್ನು ನಾವು ಕೊಡುತ್ತಿರುತ್ತೇವೆ. ಅಂತಹದ್ರಲ್ಲಿ ಯಾವುದನ್ನು ನಾವು ಪಡ್ಕೊಳ್ಳಬೇಕು ಅದನ್ನು ಪಡೆದುಕೊಳ್ಳಲಿಕ್ಕೆ ಸಾಧ್ಯವಿದೆ. ನನ್ನ ಪ್ರೀತಿಯ ಬಂಧುಗಳ, ನಾವು ಹೇಗೆ 1, 2, 3, 4, 5 ಅಂತ ಅಂಕೆಗಳು ಹೇಳ್ತೇವೆ, ಹಾಗೆಯೇ ಪ್ರಥಮ ಅಂತಕ್ಕಂಥದ್ದು, ಪಾಡ್ಯಮಿ, ದ್ವಿತೀಯ, ತೃತೀಯ, ಒಂದೊಂದಕ್ಕೊಂದು ನಾವು ಬೆಲೆಯನ್ನು ಕೊಟ್ಟುಬಿಟ್ಟಿದ್ದೇವೆ. ಅದು ಒಂದೊಂದು ಹಬ್ಬ, ಅದು ನಮಗೆ ಆಚರಣೆ ಮಾಡಿಕೊಳ್ಳುತ್ತೇವೆ. ನೀವು ಯಾವುದನ್ನು ಹೇಗೆ ಆಚರಣೆ ಮಾಡ್ತೀರೋ ಅದು ನಿಮ್ಮದಾಗಿರತಕ್ಕಂತಹದ್ದು. ನನ್ನ ಪ್ರೀತಿಯ ಬಂಧುಗಳೇ, ಪಾಡ್ಯಮಿ ನಿಮ್ಗೆ ಗೊತ್ತಿರತಕ್ಕಂಥದ್ದು ಬಲಿಪಾಡ್ಯಮಿ, ದ್ವಿತೀಯ ಯಮದ್ವಿತೀಯ, ತೃತೀಯ ಅಕ್ಷಯ ತೃತೀಯ, ಚೌತಿ ವಿನಾಯಕ ಚೌತಿ, ಪಂಚಮಿ ನಾಗರ ಪಂಚಮಿ, ಷಷ್ಠಿ ಸ್ಕಂದ ಷಷ್ಠಿ, ಸಪ್ತಮಿ ರಥಸಪ್ತಮಿ, ಅಷ್ಟಮಿ ಗೋಕುಲ ಅಷ್ಟಮಿ, ನವಮಿ ನಿಮಗೆ ಗೊತ್ತಿರತಕ್ಕಂಥದ್ದು ಶ್ರೀರಾಮನವಮಿ, ದಶಮಿ ವಿಜಯದಶಮಿ, ಏಕಾದಶಿ ವೈಕುಂಠ ಏಕಾದಶಿ, ದ್ವಾದಶಿ ಉತ್ಥಾನ ದ್ವಾದಶಿ, ತ್ರಯೋದಶಿ ಧನತ್ರಯೋದಶಿ, ಚತುರ್ದಶಿ ನರಕ ಚತುರ್ದಶಿ, ಅಮಾವಾಸ್ಯ ದೀಪಾವಳಿ ಅಮಾವಾಸ್ಯೆ, ಪೌರ್ಣಿಮಾ ಗುರುಪೂರ್ಣಿಮಾ, ಶಿವರಾತ್ರಿ ನಿಮಗೆ ಬರ್ತಕ್ಕಂತಹದ್ದು ಈ ಒಂದು ತ್ರಯೋದಶಿಯ ಅಮಾವಾಸ್ಯೆ ಮಧ್ಯಕಾಲದಲ್ಲಿ ಬರ್ತಕ್ಕಂಥದ್ದು. ಎಂತ ಇದೆ ಅಂತಂದರೆ, ಇಲ್ಲಿ ತೆಗೆದುಕೊಳ್ತಕ್ಕಂಥದ್ದು ನಮಗೆ ಏನು ಉಣಬಡಿಸ್ಬೇಕು ಆ ರೀತಿಯಾಗಿ ಭಗವಂತ ಆವಿರ್ಭಾವನಾಗುತ್ತಾನೆ. ಅದಕ್ಕಾಗಿ ನಮ್ಮ ಸಾಮ್ರಾಜ್ಯವನ್ನು, ಸಂಸಾರದ ಸಾಮ್ರಾಜ್ಯವನ್ನು ಉದ್ಧಾರ ಸ್ಥಿತಿಗೆ ಕೊಂಡೊಯ್ಯಬೇಕಾದ್ರೆ ಇದೊಂದು ನಮಗೆ ವಿಶೇಷವಾಗಿರ್ತಕ್ಕಂಥ ಈ ಶಕ್ತಿ ಪಡ್ಕೊಳ್ಳುತ್ತೆ ದಿನವಾಗಿರುತ್ತೆ. ಅಂತಹ ಮಹಾಶಿವರಾತ್ರಿ ಎಂದು ನಾನು ಹೇಳಿರ್ತಕ್ಕಂಥ ಅಭಿಷೇಕ, ಜಾಗರಣೆ, ಬಿಲ್ವಪತ್ರೆಯಿಂದ ಅರ್ಚನೆ ಮಾಡಿಕೊಳ್ತಕ್ಕಂತಹದ್ದು, ಶಿವನಾಮ ಸಂಕೀರ್ತನೆ ಮಾಡಿಕೊಳ್ತಕ್ಕಂಥದ್ದನ್ನು ಮಾಡಿಕೊಳ್ಳುತ್ತಾ ಬನ್ನಿ. ವಿಶೇಷದ ಪ್ರಗತಿಯತ್ತ ತಾವು ಹೆಜ್ಜಾಗ್ತೀರಿ. ಅಂತಹ ಸೂರ್ಯ ತಮಗೆಲ್ಲ ಶೌರ್ಯವನ್ನು ಕೊಡಲಿ, ಚಂದ್ರ ಇಂದ್ರ ಪದವಿಯನ್ನು, ಮಂಗಳ ಸನ್ಮಂಗಳವನ್ನು, ಬುಧನು ಬುದ್ಧಿಯನ್ನು, ಬೃಹಸ್ಪತಿಯು ಗುರುಬಲವನ್ನು, ಶುಕ್ರ ಶುಭವನ್ನು, ಶನಿಯು ಸರ್ವ ವಿಧದ ಮಂಗಳವನ್ನು, ರಾಹುವು ಬಾಹುಬಲವನ್ನು, ಕೇತುವು ಕುಲದ ಉನ್ನತಿಯನ್ನು, ಪಾರ್ವತಿ ರಮಣನಾಗಿರ್ತಕ್ಕಂಥ ಮೃತ್ಯುಂಜಯ ಮೃತ್ಯುವನ್ನು ಪರಿಹರಿಸಿ ಅಮೃತ ರೂಪವಾದ ಮೋಕ್ಷವನ್ನು ಯಾವ ಜೀವಂಚ ಕಾಲ ಕೊಡ್ತಾ ಇರಲಿ ಅಂಥೇಳಿ, ಸದಾಕಾಲ ಅನ್ನ ವಸ್ತ್ರ ಪಶು ಸಂಪತ್ತು ಕೊಡುವವನು, ಕೊಟ್ಟಿದ್ದನ್ನು ಅಭಿವೃದ್ಧಿ ಪಡಿಸುವವನು, ಕ್ಷಿಪ್ರದಲ್ಲಿ ನಾವೇನು ಬೇಡ್ತೀವೋ ಅದನ್ನು ಕೊಡ್ತಕ್ಕಂತಹ ಪಾರ್ವತಿ ಪರಮೇಶ್ವರ ಕೃಪಾ ಕಟಾಕ್ಷ ಸಿದ್ಧಿರಸ್ತು. ಶುಭಂ ಭೂಯಾತ್, ಒಳಿತಾಗಲಿ.